ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ ನಮ್ಮ ಚಾನಲ್ಗೆ ಅಂತಲೇ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಸ್ಟ್ರೈಕಲ್ಲಿ ಎರಡು ರೀತಿ ಇದೆ. ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಮತ್ತು ಕಾಪಿರೈಟ್ ಸ್ಟ್ರೈಕ್ ಅಂತೇಳಿ. ಇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಬಂದರೆ ಏನಾಗುತ್ತೆ, ಎರಡನೇ ಬಾರಿ ಬಂದರೆ ಏನಾಗುತ್ತೆ, ಮೂರನೇ ಬಾರಿ ಬಂದರೆ ಏನಾಗುತ್ತೆ ಎಲ್ಲನೂ ನಿಮಗೆ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈ ಒಂದು ಏನು ನೋಡ್ತಾ ಇದ್ದೀರಾ, ಇದು ಫಸ್ಟ್ ಟೈಮ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂತಂದರೆ ಈ ಥರ ಬರುತ್ತೆ. ಫ್ರೆಂಡ್ಸ್, ಇದರಲ್ಲಿ ಏನೇನಿರುತ್ತೆ, ನಿಮ್ಮ ಚಾನಲ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ತೀನಿ. ಫಸ್ಟ್ ಟೈಮ್ ನಿಮ್ಮ ಚಾನಲ್ನಲ್ಲಿ ಯಾವುದೇ ವೀಡಿಯೋಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂತಂದರೆ ವಾರ್ನಿಂಗ್ ಅಂತೇಳಿ ಕೊಡುತ್ತೆ. ಫ್ರೆಂಡ್ಸ್, ಯೂಟ್ಯೂಬ್ ಅಂದರೆ ಯಾವುದು ಸ್ಟ್ರೈಕ್ ಬರಲ್ಲ. ಫಸ್ಟ್ ಟೈಮ್ ಬಂದಾಗ ಸ್ಟ್ರೈಕ್ ಏನೂ ಕೊಡಲ್ಲ, ಆದರೆ ವಾರ್ನಿಂಗ್ ಅಂತೇಳಿ ಕೊಡುತ್ತೆ. ಇದು ಯಾಕೆ ಕೊಡುತ್ತೆ ಅಂತಂದರೆ, ಯಾರಾದರೂ ಏನೇ ಒಂದು ವರ್ಕ್ ಮಾಡಬೇಕಾದ್ರೆ, ಏನೇ ಕೆಲಸ ಮಾಡಬೇಕಾದ್ರೆ ತಪ್ಪು ಮಾಡ್ತಾರೆ. ಸಹಜವಾಗಿ ಎಲ್ಲರೂ ತಪ್ಪು ಮಾಡ್ತಾರೆ. ಅದಕ್ಕೋಸ್ಕರ ಒಂದು ಟೈಮ್ ಚಾನ್ಸ್ ಕೊಡೋಣ ಅಂತೇಳಿ ಒಂದು ವಾರ್ನಿಂಗ್ ಕೊಡ್ತಾರೆ. ಇದರಿಂದ ಚಾನಲ್ಗೆ ಏನು ಎಫೆಕ್ಟ್ ಆಗೋಲ್ಲ. ನೀವು ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು, ತಮ್ನೇಲ್ ಹಾಕ್ಬೋದು, ಲೈವ್ ಸ್ಟ್ರೀಮ್ ಬರ್ಬೋದು, ಎಲ್ಲನೂ ಮಾಡ್ಬೋದು. ವಾರ್ನಿಂಗ್ ಇರಬೇಕಾದ್ರೆ ಫಸ್ಟ್ ಟೈಮ್ ಇದು ವಾರ್ನಿಂಗ್ ಕೊಡ್ತಾರೆ. ಇದು ವಾರ್ನಿಂಗ್ ಲೈಫ್ ಟೈಮ್ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಚಾನಲ್ ಇರೋವರೆಗೂ ಈ ವಾರ್ನಿಂಗ್ ಇರುತ್ತೆ. ಇದು ವಾರ್ನಿಂಗ್ ಸ್ಟ್ರೈಕ್ ಅಂದ್ಕೊಳ್ಳಿ. ಇದು ವಾರ್ನಿಂಗ್ ಇರುತ್ತೆ. ಇದರಲ್ಲಿ ಇಲ್ಲಿ ಬರೆದಿದೆ, ನೀವು ನೋಡ್ತಾ ಇದ್ದೀರಾ, ಯುವರ್ ಕಂಟೆಂಟ್ ವಾಸ್ ರಿಮೂವ್ ಡ್ಯೂ ಟು ವೈಲೇಷನ್ ಆಫ್ ಕಮ್ಯುನಿಟಿ ಗೈಡ್ಲೈನ್ಸ್. ಕಮ್ಯುನಿಟಿ ಗೈಡ್ಲೈನ್ಸ್ ಏನಿರುತ್ತೆ ಅದನ್ನು ನೀವು ವೈಲೇಟ್ ಮಾಡಿದರೆ ಅದಕ್ಕೋಸ್ಕರ ಆ ಕಂಟೆಂಟ್ನ ರಿಮೂವ್ ಮಾಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಬಿಕಾಸ್ ಇಟ್ ಈಸ್ ದ ಫಸ್ಟ್ ಟೈಮ್ ಯುವರ್ ಅಕೌಂಟ್ ಈಸ್ ನಾಟ್ ಅಫೆಕ್ಟೆಡ್, ಯು ಆರ್ ಓನ್ಲಿ ವಾಂಟ್ ಒನ್ಸ್ ಆ್ಯಂಡ್ ದಿಸ್ ವಾರ್ನಿಂಗ್ ವಿಲ್ ರಿಮೇನ್ ಆನ್ ಯುವರ್ ಚಾನಲ್. ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಫಸ್ಟ್ ಟೈಮ್ ಇರೋದ್ರಿಂದ ನಿಮ್ಮ ಚಾನಲ್ಗೆ, ನಿಮ್ಮ ಗೂಗಲ್ ಅಕೌಂಟ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಇದು ಜಸ್ಟ್ ವಾರ್ನಿಂಗ್ ಇದೆ. ಇದು ಕಡೆಯವರೆಗೂ ನಿಮ್ಮ ಚಾನಲ್ನಲ್ಲಿ ಇರುತ್ತೆ ಅಂತೇಳಿ ಹೇಳ್ತದೆ. ಈಗ ಮತ್ತೆ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಇಫ್ ದಿಸ್ ಹ್ಯಾಪನ್ಸ್ ಅಗೇನ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಒಂದು ಬಾರಿ ಆದರೆ ಓಕೆ, ಸೆಕೆಂಡ್ ಟೈಮ್ ಮತ್ತೆ ಬಂತು, ಮತ್ತೆ ಇದೇ ಥರ ಆಯಿತು ಅಂದರೆ ಏನಾಗುತ್ತೆ ಅಂದರೆ, ಯುವರ್ ಚಾನಲ್ ವಿಲ್ ರಿಸೀವ್ ಎ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ನಿಮ್ಮ ಚಾನಲ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ರಿಸೀವ್ ಆಗುತ್ತೆ ಅಂತೇಳಿ ಹೇಳ್ತಿದ್ದಾರೆ. ಮತ್ತು ಯು ವೋಂಟ್ ಬಿ ಏಬಲ್ ಟು ಡೂ ಥಿಂಗ್ಸ್ ಲೈಕ್ ಅಂತೇಳಿ ಇಲ್ಲಿ ಅಪ್ಲೋಡ್ ಮಾಡೋದು, ತಮ್ನೇಲ್ ಹಾಕೋದೆಲ್ಲ ಹೇಳಿ 1 ವೀಕ್ವರೆಗೂ ಇದನ್ನು ಮಾಡೋಕ್ಕೆ ಆಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ನೆಕ್ಸ್ಟು, ಕಂಟೆಂಟ್ ರಿಮೂವ್ಡ್, ಇಫ್ ಯು ಥಿಂಕ್ ದಟ್ ವಿ ಮೇಡ್ ಎ ಮಿಸ್ಟೇಕ್ ಯು ಕ್ಯಾನ್ ಅಪೀಲ್. ಇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೈ ಮಿಸ್ಟೇಕಾಗಿ ಅವ್ರು ಕೊಟ್ಟಿದ್ರು, ನಿಮ್ಮ ಕಂಟೆಂಟಲ್ಲಿ ಏನೂ ಪ್ರಾಬ್ಲಮ್ ಇರಲಿಲ್ಲ ಅಂತಂದರೆ ನೀವು ಅಪೀಲ್ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ವಾರ್ನಿಂಗ್ ಆನ್ ಅಂತೇಳಿ, ವಾರ್ನಿಂಗ್ ಇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ನೀವೇನಾದರೂ ತಪ್ಪು ಮಾಡಿದರೆ ಬಂದಿರುತ್ತಲ್ಲ, ಇದು ವಾರ್ನಿಂಗ್ ಯಾವಾಗ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಡೇಟ್ ಬರೆದಿದ್ದಾರೆ. ಮತ್ತು ಕಂಟೆಂಟ್ ಡಿಲೀಟೆಡ್ ಬೈ ದ ಯೂಸರ್ ಅಂತೇಳಿದೆ. ಯಾರು ಚಾನಲ್ಗೆ ಬಂದಿರುತ್ತೆ ಅವರು ಡಿಲೀಟ್ ಮಾಡಿರ್ತಾರೆ. ಡಿಲೀಟ್ ಮಾಡಿದರೂ ಕೂಡ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೋಗಲ್ಲ. ಫ್ರೆಂಡ್ಸ್, ಅದು ಅಷ್ಟೇ ಇರುತ್ತೆ. ಈಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇದು ಜಸ್ಟ್ ಫಸ್ಟ್ ಬಂದರೆ ವಾರ್ನಿಂಗ್ ಅಂತ ಇರುತ್ತೆ. ಸೆಕೆಂಡ್ ಟೈಮ್ ಬಂದರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್, ಫಸ್ಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗುತ್ತೆ. 90 ಡೇಸಲ್ಲಿ ಸೆಕೆಂಡ್ ಬಂತು ಅಂತಂದರೆ ಸೆಕೆಂಡ್ 2 ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇರುತ್ತೆ. 3 ಟೈಮ್ ಬಂತು ಅಂತಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ಬಂದಾಗ ವಾರ್ನಿಂಗ್, ಸೆಕೆಂಡ್ ಟೈಮ್ ಬಂದರೆ ಫಸ್ಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಅವಾಗ ಏನೇನು ಆಗುತ್ತೆ ಅಂತೇಳಿ ಈಗ ನೋಡೋಣ. ಇಲ್ಲಿ ನೋಡ್ತಿದ್ರೆ ಫಸ್ಟ್ ಟೈಮ್ ಬಂತು ಅಂದರೆ ವಾರ್ನಿಂಗ್, ಆವಾಗ ಚಾನಲ್ಗೇನು ಅಫೆಕ್ಟ್ ಆಗೋಲ್ಲ. ನೀವು ಏನಾದರೂ ವರ್ಕ್ ಮಾಡ್ತಾ ಇರ್ತೀರ ಅಂದರೆ ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಲಿ, ಕಮ್ಯುನಿಟಿ ಪೋಸ್ಟ್ ಹಾಕೋದಾಗಲಿ, ಲೈವ್ ಸ್ಟ್ರೀಮ್ ಬರೋದಾಗಲಿ ಎಲ್ಲನೂ ಮಾಡ್ಬೋದು. ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ಹೇಳ್ತಿದ್ದಾರೆ. ಆದರೆ ಸೆಕೆಂಡ್ ಟೈಮ್ 90 ಡೇಸ್ ಒಳಗಡೆ ನೀವು ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು, ಏನಾದರೂ ಮಿಸ್ಟೇಕ್ ಮಾಡಿದ್ರಿ ಅಂತಂದರೆ ಮತ್ತೆ ಅದು ಫಸ್ಟ್ ಸ್ಟ್ರೈಕ್ ಅಂತೇಳಿ ಕನ್ಸಿಡರ್ ಆಗುತ್ತೆ. ಆವಾಗ ಏನೇನು ಮಾಡೋಕ್ಕೆ ಆಗಲ್ಲ ಅಂತೇಳಿ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ 1 ವೀಕ್ವರೆಗೂ ಇದೆಲ್ಲ ಮಾಡೋಕ್ಕಾಗಲ್ಲ. ಫಸ್ಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು ಅಂದರೆ ಇದೆಲ್ಲ ಮಾಡೋಕ್ಕಾಗಲ್ಲ. ಏನೇನು ಮಾಡೋಕ್ಕಾಗಲ್ಲ ಅಂದರೆ, ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲ್ಲ, ಲೈವ್ ಸ್ಟ್ರೀಮ್ ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದರು, ಸ್ಟೋರೀಸ್ ಫೀಚರ್ ಸಿಕ್ಕಿತ್ತು ಅಂದರೆ ನೀವು ಸ್ಟೋರೀಸ್ ಹಾಕೋಕ್ಕಾಗಲ್ಲ. ಮತ್ತು ಲೈವ್ ಸ್ಟ್ರೀಮ್ನ ಶೆಡ್ಯೂಲ್ ಮಾಡೋಕ್ಕಾಗಲ್ಲ. ಮತ್ತು ವೀಡಿಯೋ ನೀವು ಅಪ್ಲೋಡ್ ಮಾಡಿರ್ತೀರ, ಅದನ್ನು ಪಬ್ಲಿಕ್ ಮಾಡಬೇಕು, ಈ ಟೈಮ್ಗೆ ಈ ಡೇಟ್ಗೆ ಅಂತಿತ್ತು ಅಂತಂದರೆ ಅದನ್ನು ಪಬ್ಲಿಕ್ ಮಾಡೋಕ್ಕಾಗಲ್ಲ. ಪ್ರೀಮಿಯರ್ ಮಾಡೋಕ್ಕಾಗಲ್ಲ. ಮತ್ತು ಕಸ್ಟಮ್ ತಮ್ನೇಲ್ನ ಹಾಕೋಕ್ಕಾಗಲ್ಲ. ಕಮ್ಯುನಿಟಿ ಪೋಸ್ಟ್ನ ಹಾಕೋಕ್ಕಾಗಲ್ಲ. ಪ್ಲೇಲಿಸ್ಟ್ನ ಎಡಿಟ್ ಮಾಡೋಕ್ಕಾಗಲ್ಲ, ಆ್ಯಡ್ ಮಾಡೋಕ್ಕಾಗಲ್ಲ. ಮತ್ತು ಪ್ಲೇಲಿಸ್ಟ್ನಲ್ಲಿ ಏನಾದರೂ ಚೇಂಜಸ್ ಮಾಡಿ ಅಥವಾ ಪ್ಲೇಲಿಸ್ಟ್ನ ಆ್ಯಡ್ ಮಾಡಬೇಕಾಗಿತ್ತು ಅಥವಾ ರಿಮೂವ್ ಮಾಡಬೇಕಾಗಿತ್ತು ಪ್ಲೇಲಿಸ್ಟ್ನ ಅಂತಂದರೆ ಅದು ಕೂಡ ಮಾಡೋಕ್ಕಾಗಲ್ಲ. ಇದೆಲ್ಲ 1 ವೀಕ್ವರೆಗೂ ಮಾಡೋಕ್ಕೆ ಆಗಲ್ಲ. ಫ್ರೆಂಡ್ಸ್, ಇದೇ ಸೇಮ್ 90 ಡೇಸಲ್ಲಿ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂತು, 2 ಸ್ಟ್ರೈಕ್, ಒಂದು ವಾರ್ನಿಂಗ್ ಫಸ್ಟ್ ಸ್ಟ್ರೈಕ್ ಮತ್ತು ಸೆಕೆಂಡ್ ಸ್ಟ್ರೈಕ್ ಬಂತು ಅಂತಂದರೆ ಇದೆಲ್ಲ ಏನೇನು ಹೇಳಿದ್ದೀನಲ್ಲ ಅದೆಲ್ಲನೂ 2 ವೀಕ್ಸ್ವರೆಗೂ ಮಾಡೋಕ್ಕಾಗಲ್ಲ. ಇದು ಫಸ್ಟ್ ಸ್ಟ್ರೈಕ್ ಬಂದಾಗ 1 ವೀಕ್ವರೆಗೂ ಮಾಡೋಕ್ಕಾಗಲ್ಲ. 1 ವೀಕ್ ಆದಮೇಲೆ ತಾನೇ ಆಟೋಮೆಟಿಕ್ಕಾಗಿ ರೀಸ್ಟೋರ್ ಆಗುತ್ತೆ, ಅವಾಗೆಲ್ಲನೂ ಮಾಡ್ಬೋದು. ಸೆಕೆಂಡ್ ಸ್ಟ್ರೈಕ್ ಇತ್ತು ಅಂತಂದರೆ 90 ಡೇಸ್ ಒಳಗಡೆ ಮತ್ತೆ ಬಂತು ಅಂತಂದರೆ 2 ವೀಕ್ಸ್ವರೆಗೂ ಮಾಡೋಕ್ಕಾಗಲ್ಲ. 2 ವೀಕ್ಸ್ ಆದಮೇಲೆ ಮತ್ತೆ ಎಲ್ಲ ರೀಸ್ಟೋರ್ ಆಗುತ್ತೆ, ಮತ್ತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು, ತಮ್ನೇಲ್ ಹಾಕ್ಬೋದು. ಆದರೆ ಈ ಸ್ಟ್ರೈಕ್ಸ್ ಇರುತ್ತಲ್ಲ, ಇದು 90 ಡೇಸ್ವರೆಗೂ ಇರುತ್ತೆ. ಫ್ರೆಂಡ್ಸ್, ಅಲ್ಲಿವರೆಗೂ ನೀವು ರಿಮೂವ್ ಮಾಡೋಕ್ಕಾಗಲ್ಲ. 90 ಡೇಸ್ ಆದಮೇಲೆ ತಾನೇ ಆಟೋಮೆಟಿಕ್ಕಾಗಿ ರಿಮೂವ್ ಆಗುತ್ತೆ. ಒಂದು ವೇಳೆ 90 ಡೇಸ್ ಒಳಗಡೆ 3 ಸ್ಟ್ರೈಕ್ ಬಂತು, ವಾರ್ನಿಂಗ್ ಸ್ಟ್ರೈಕ್ ಪ್ಲಸ್ 3 ಸ್ಟ್ರೈಕ್ ಬಂತು ಅಂದರೆ ನಿಮ್ಮ ಚಾನಲ್
ಪರ್ಮನೆಂಟ್ಲಿ ರಿಮೂವ್ ಆಗುತ್ತೆ, ನಿಮ್ಮ ಯೂಟ್ಯೂಬಿಂದ ರಿಮೂವ್ ಆಗುತ್ತೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಭಾಳ ಕೇರ್ಫುಲ್ಲಾಗಿರಬೇಕು. ಈ ಜಾಸ್ತಿ ನಿಮಗೆ ಚಾನ್ಸಸ್ ಕೊಡಲ್ಲ, ಇಷ್ಟೇ ಚಾನ್ಸಸ್ ಕೊಡುತ್ತೆ. ಇದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್. ಮತ್ತು ಇನ್ನೂ ಒಂದಿದೆ ಕಾಪಿರೈಟ್ ಸ್ಟ್ರೈಕ್ ಅಂತೇಳಿ, ಅದು ಕೂಡ ಸೇಮ್ ಇರುತ್ತೆ, ಸೇಮ್ ಇದೇ ಇರುತ್ತೆ. ವೀಡಿಯೋಸ್ ಅಪ್ಲೋಡ್ ಮಾಡೋದಾಗಲಿ ಲೈವ್ ಸ್ಟ್ರೀಮ್ ಬರೋದಾಗಲಿ ಸೇಮ್ ಇರುತ್ತೆ. ಅದಕ್ಕೆ ನೀವು ಭಾಳ ಕೇರ್ಫುಲ್ಲಾಗಿ ಇರಬೇಕು ಫ್ರೆಂಡ್ಸ್. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಬರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅದು ಭಾಳ ಇನ್ಫಾರ್ಮೇಷನ್ ದೊಡ್ಡದಿದೆ, ಅದೆಲ್ಲನೂ ನಿಮಗೆ ತಿಳಿಸ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.